ಸ್ನೇಹಿತರೆ, ಕನ್ನಡದ ಕಠಿಣ ಶಬ್ದಗಳಲ್ಲಿ ಈ ಕ್ರೌರ್ಯ ಶಬ್ದನೂ ಒಂದು. ಇದನ್ನು ಮಲ್ಟಿನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ಟೈಪ್ ಮಾಡೋದು ಹೇಗಂತ ಇವತ್ತು ನೋಡೋಣ. ಲೈವ್ ಆಗಿ ನೀವು ಇಲ್ಲಿ ಸೈಡಲ್ಲಿ ಕೀಬೋರ್ಡ್ ನೋಡ್ತಿರ್ಬೋದು. ಈ ಕೀಬೋರ್ಡಲ್ಲಿ ನಾನು ಲೈವ್ ಆಗಿ ಯಾವ ಕೀನ ಟೈಪ್ ಮಾಡಿದ್ರೆ ಈ ಕ್ರೌರ್ಯ ಅನ್ನೋ ಶಬ್ದ ಟೈಪ್ ಆಗುತ್ತೆ ಅಂತ ಲೈವ್ ಆಗಿ ನೋಡ್ಬೋದು. ಮೊದಲನೇದಾಗಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಈ ಮಲ್ಟಿನುಡಿ 6.5ನ ಎನೇಬಲ್ ಮಾಡ್ಕೋಬೇಕು. ಇದನ್ನು ಡೌನ್ಲೋಡು ಮತ್ತು ಇನ್ಸ್ಟಾಲ್ ಮಾಡೋದು ಹೇಗಂತ ನೀವು ನೋಡಿಲ್ಲ ಅಂದರೆ ಅದರ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ನೀವು ನೋಡ್ಬೋದು. ಈ ಆ್ಯಪ್ ಓಪನ್ ಆಗಿದ ನಂತರ ಇಲ್ಲಿ ಲ್ಯಾಂಗ್ವೇಜಸ್ ಅಂತ ನೀವು ನೋಡ್ತಿರ್ಬೋದು. ಈ ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಅಂತ ಇರುತ್ತೆ, ಕನ್ನಡನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಿನಿಮೈಸ್ ಮಾಡಬೇಕು. ಇವಾಗ ಕ್ರೌರ್ಯ ಎಂಬ ಪದನ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ KFR ಶಿಫ್ಟ್ V ಮತ್ತು ಅರ್ಕರ ಬರೀಬೇಕಾದ್ರೆ ಯಾವಾಗಲೂ ಫಸ್ಟ್ ಆರ್ನ ಟೈಪ್ ಮಾಡಿ ಆಮೇಲೆ F ಟೈಪ್ ಮಾಡಿ ಯಾವ ಅಕ್ಷರ ಬೇಕೋ ಆ ಅಕ್ಷರನ ಇಲ್ಲಿ ನಂತರ ಟೈಪ್ ಮಾಡಿದ್ರೆ ಕ್ರೌರ್ಯ ಆಗುತ್ತೆ. ನೋಡಿ, ಇನ್ನೊಂದು ಸರಿ ನಾನು ಟೈಪ್ ಮಾಡ್ತೀನಿ. KFR ಶಿಫ್ಟ್ V RFY ಕ್ರೌರ್ಯ. ಇನ್ನೊಂದು ಸಾರಿ ಟೈಪ್ ಮಾಡ್ತೀನಿ ನೋಡಿ. KFR ಶಿಫ್ಟ್ V RFY. ಈ ರೀತಿಯಾಗಿ ಕ್ರೌರ್ಯ ಎಂಬ ಶಬ್ದನ ಈಸಿಯಾಗಿ ಮಲ್ಟಿನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ಬರೀಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಡಿಗ್ರಿ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.